ಎಸ್ಐಆರ್ ಮತದಾರರ ಪಟ್ಟಿ ಶುದ್ಧೀಕರಿಸುವಂತ ಪ್ರಯತ್ನನ ಅಥವಾ ಪೌರತ್ವ ನಿರ್ಣಯದ ಒಂದು ರಹಸ್ಯ ಅಜೆಂಡಾ ಆಗಿದೆಯಾ? ಇದು ಈಗಿನ ಸಾಂವಿಧಾನಿಕ ಮತ್ತೆ ನ್ಯಾಯಾಂಗ ಮಾರ್ಗಸೂಚಿಗಳಿಂದ ಹೇಗೆ ಭಿನ್ನ ಮತ್ತೆ ಜನರ ಮೂಲಭೂತ ಹಕ್ಕಿನ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಆಧಾರ್ನಂತಹ ಸರ್ಕಾರಿ ದಾಖಲೆಯನ್ನ ಗುರುತಿನ ಪುರಾವೆಯಾಗಿ ಯಾಕೆ ನೋಡಲಾಗ್ತಾ ಇಲ್ಲ ಮತ್ತೆ ಇದರ ಪರಿಣಾಮಗಳೇನು? ಎಸ್ಐಆರ್ ಕಾರಣದಿಂದಾಗಿ ಮತದಾರರು ಹೊರಗುಳಿಯೋದನ್ನ ಕಡಿಮೆ ಮಾಡೋದಕ್ಕೆ ಯಾವ ಕ್ರಮಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ? ಚುನಾವಣಾ ಆಯೋಗದ ಕ್ರಮಗಳು ಬಿಜೆಪಿ ಹಿತಾಸಕ್ತಿಗೆ ಪೂರಕವಾಗಿರುವಾಗ ಅದು ತನ್ನ ತಟಸ್ಥ ನಿಲುವು ಮತ್ತೆ ಸ್ವತಂತ್ರವನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಳಬಹುದು? ಈ ಪ್ರಕ್ರಿಯೆಯಲ್ಲಿ ಮತದಾರರ ರಕ್ಷಣೆಗೆ ನ್ಯಾಯಾಂಗದ ಪಾತ್ರ ಏನು ಮತ್ತೆ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಅದು ಎತ್ತಿ ಹಿಡಿಯುವಂಥ ಭರವಸೆ ಇದೆಯಾ? ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಈಗ ದೇಶಾದ್ಯಂತ ನಡೆಯೋದಕ್ಕೆ ಶುರುವಾಗಿರುವಾಗ ಅದರ ಕುರಿತು ಎದ್ದಿರುವಂಥ ಕಳವಳಗಳೇನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.